ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ಹೊಸಹಳ್ಳಿ ಗ್ರಾಮದಲ್ಲಿ ನೂತನ ಪಡಿತರ ಉಪಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣನವರು, ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದರೆ ಅದರಷ್ಟು ಮಹಾಪಾಪ ಬೇರೆ ಇಲ್ಲ. ಆದ್ದರಿಂದ ಪೋಷಕರು ತಮ್ಮ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ಹೇಳಿದರು. ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಯನ್ನು ಹೋಲಿಕೆ ಮಾಡುವುದನ್ನು ಬಿಟ್ಟು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿದಾಗ ಮಾತ್ರ ಅವರಲ್ಲಿರುವ ಬುದ್ಧಿಶಕ್ತಿ ಸಬಳಕೆಯಾಗುತ್ತದೆ. ನಮ್ಮ ಸರ್ಕಾರ ನೀಡುತ್ತಿರುವ ಅನ್ನಭಾಗ್ಯ ಯೋಜನೆಯಿಂದ ಬಹುತೇಕ ಭಿಕ್ಷೆ ಬೇಡುವವರು ಕಾಣುತ್ತಿಲ್ಲ. ರಾಜ್ಯ ಸರ್ಕಾರಿ ಶಾಲೆ ಮಕ್ಕಳು ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಬರುವುದನ್ನು ಕಂಡು ರಾಜ್ಯದ 54 ಲಕ್ಷ ಮಕ್ಕಳಿಗೂ ಸೌಭಾಗ್ಯ ಯೋಜನೆಯಿಂದ ಜಾರಿಗೆ ತಂದಿದ್ದು, ಸರ್ಕಾರ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸವಲತ್ತು ನೀಡುತ್ತಿದೆ. ಇದರಿಂದ ಮಕ್ಕಳನ್ನು ವಂಚಿತರನ್ನಾಗಿ ಮಾಡದೆ ಶಾಲೆಗೆ ಕಳುಹಿಸುವ ಹೊಣೆ ಪೋಷಕರ ಮೇಲಿದೆ ಎಂದರು. ಕೂಲಿ ಮಾಡ್ತಿರ್ತಾರೆ, ನೀವು ಕೂಲಿ ಮಾಡ್ತಿರ್ತೀರಿ, ನಿಮ್ ಮಕ್ಕಳನ್ನು ಕೂಲಿಗೆ ಹಾಕ್ಬಾರ್ದು. ನಿಮ್ ಮಕ್ಕಳು ಹೆಂಗಿರ್ಬೇಕು ಅಂದ್ರೆ, ಈಗ ನಿಮ್ಮೂರಲ್ಲಿ ಚೇರ್ಮನ್ ಆಗ್ಬೇಕು ನನ್ನ ಮಗ ಮಿನಿಸ್ಟರ್ ಆಗ್ಬೇಕು, ಅಥವಾ ರಾಜಣ್ಣಂಗೆ MLA ಆಗ್ಬೇಕು, ಮಂತ್ರಿ ಆಗ್ಬೇಕು. ಆ ತರ ಗುರಿ ಇಟ್ಕೊಂಡು ಮಕ್ಕಳಿಗೆ ಓದಿಸಿ. ವಿದ್ಯೆ ಅಂತಕ್ಕಂಥದ್ದು ಎಲ್ರಿಗೂ ಒಂದೇ ತರ ಕೊಡ್ತಾನೆ ದೇವ್ರ ಬುದ್ಧಿಶಕ್ತಿ. ನಮ್ಮೂರಲ್ಲಿ ಬಡವ್ರ ಮನೆ ಹುಟ್ಟವ್ರೆ, ಇದು ಯಾವ್ದೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾನೆ, ಅವನಿಗೆ ಬುದ್ಧಿ ಕಮ್ಮಿ ಐತೆ ಅಂತ ಭಾವನೆ ಇಟ್ಕೋಬಾರ್ದು. ಪ್ರತಿಯೊಂದು ಮಗುಗೂ ಕೂಡ ದೇವರು ಜನ್ಮ ಕೊಡುವಾಗ ಎಲ್ರಿಗೂ ಸಮಾನ ಬುದ್ಧಿಶಕ್ತಿನೇ ಕೊಟ್ಟಿರ್ತಾರೆ. ನಾವು ಅವನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಅವಕಾಶಗಳು ಅವನಿಗೆ ದೊರಕಿಸ್ಕೊಡ್ಬೇಕು. ನಾವು ಅವಕಾಶಗಳು ದೊರಕಿಸ್ಕೊಟ್ಟಾಗ ಮಗು ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಪ್ರತಿಭೆಯಿಂದ ಸರ್ವಸ್ವ ವಿದ್ಯೆ ಕಲಿಯೋದ್ರ ಜೊತೆಗೆ ನಿಮ್ ಮನೆತನಕ್ಕೆ ಗೌರವ ತಂದು ಕೊಡ್ತಾನೆ, ಊರಿಗೆ ಗೌರವ ತಂದು ಕೊಡ್ತಾನೆ. ಆಮೇಲೆ ನಿಮಗೂ ಕೂಡ ನಿಮ್ಮ ಕಡೆ ದಿನಗಳಲ್ಲಿ ಚೆನ್ನಾಗಿ ಸಂತೋಷವಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ನಾನು ಈ ಒಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಎಲ್ಲ ಜನರಲ್ಲೂ ಕೂಡ ಮನವಿಯನ್ನ ಮಾಡ್ತಕ್ಕಂಥದ್ದು, ಏನೇ ಕಷ್ಟ ಇರ್ಲಿ, ಏನೇ ಕೂಲಿ ಮಾಡೋದಿರ್ಲಿ, ಮತ್ತೊಂದಿರ್ಲಿ, ನಿಮ್ಮ ತಲೆಮಾರಿಗೆ ಅಂತ್ಯ ಆಗಬೇಕು. ನಿಮ್ಮ ತಲೆಮಾರಿಗೆ ಅಂತ್ಯ ಆಗ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ದೊಡ್ಡ ವಿದ್ಯಾವಂತನಾಗಿ ಮಾಡಿ, ಅವನನ್ನ ವಿದ್ಯಾವಂತನಾಗಿ ಮಾಡಿದಾಗ ಮಾತ್ರ ನಿಮ್ಮ ತೊಂದರೆ, ಕಷ್ಟ, ಕಾರ್ಪಣ್ಯಗಳು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೊರತು ಯಾವುದೇ ಸರ್ಕಾರ ಇರ್ಬೋದು, ಯಾರೇ MLA ಆಗ್ಬೋದು, ಯಾರೇ ಮಂತ್ರಿ ಆಗೋದು, ಪ್ರತಿಯೊಂದು ಮನೆಗೂ ಕೂಡ ಹೆಚ್ಚು ಅನುಕೂಲಗಳನ್ನ ಮಾಡ್ಲಿಕ್ಕಾಗುತ್ತೆ. ಆದ್ರಿಂದ ವಿದ್ಯೆಯನ್ನ ಕಲಿತಕ್ಕಂಥ ಪೋಷಕರು ಸಹಾಯ ಮಾಡಬೇಕು. ಸರ್ಕಾರನೂ ಕೂಡ ಇವತ್ತು ನಮ್ಮ ನಾರಾಯಣ ಮಾತಾಡುವಾಗ ಹೇಳಿದ್ರು, ಸೌಭಾಗ್ಯ ಬಿಸಿಲಲ್ಲಿ ನಾವೆಲ್ಲ ದೊಡ್ಡವರಲ್ಲಿ 2013ರಲ್ಲಿ ಶಾಸಕನಾಗಿದ್ದಾಗ ಈ ಭಾಗದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಇದೀಗ ಹಲವೆಡೆ ಹಾಳಾಗಿವೆ. ಮುಂದಿನ 6 ತಿಂಗಳಲ್ಲಿ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಇದೇ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿದೆ. ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತಂದಾಗ ಬಗೆಹರಿಸುತ್ತೇನೆ ಎಂದರು. ಈ ಭಾಗದ ರಸ್ತೆಗಳ ಅಭಿವೃದ್ಧಿ ಈ ಹಿಂದೆ ರಾಜಣ್ಣನವರು ಶಾಸಕರಾಗಿದ್ದಾಗ ಮಾಡಿದ್ದು, ಬಿಟ್ಟರೆ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಮಾಡಲು ಅವರೇ ಬರಬೇಕಾಯಿತು. ಈ ಗ್ರಾಮದಿಂದ ಮೈದನಹಳ್ಳಿ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು, ಇದನ್ನು ಅಭಿವೃದ್ಧಿ ಮಾಡಿದ್ದೇವೆ. ಹೊಸಹಳ್ಳಿಯಿಂದ ಮೈದನಹಳ್ಳಿಗೆ ಡಾಂಬರ್ ರಸ್ತೆ ಅವಶ್ಯಕವಾಗಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಮಾಡುವ ವಿಶ್ವಾಸವಿದೆ. ಇನ್ನು ಸರ್ವಧರ್ಮಕ್ಕೆ ರಾಜಕೀಯ ಹಂಚಿಕೆಯಾಗಬೇಕು ಎಂಬ ಉದ್ದೇಶದಿಂದ ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿದ್ದಾರೆ. ನನ್ನ ರಾಜಕೀಯ ಗುರುಗಳ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಕಿಡಿಗೇಡಿಗಳು ರಾಜಣ್ಣನವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹಿರಿಯ ಮುಖಂಡ ನಾರಾಯಣ ರೆಡ್ಡಿ ಹೇಳಿದರು. ಅದು ಕೂಡ ಟೆಂಡರ್ ಪ್ರೋಸೆಸ್ ಅಲ್ಲಿ ಐತೆ, ಅದು ಕೂಡ ಆಗ್ತದೆ. ಹಾಗೆ ಹೊಸಳ್ಳಿ ಗ್ರಾಮದ ಏನು ಒಂದು ರೈತರ ಕೂಗೇನಂದ್ರೆ, ಸ್ವಾಮಿ ದಯವಿಟ್ಟು ಒಂದು ಫಾರೆಸ್ಟ್ ಹೋಗೋ ರಸ್ತೆಗೆ ಈ ಊರಿನ ಎಲ್ಲಾ ಗ್ರಾಮಸ್ಥರ ಜಮೀನುಗಳು ಅಲ್ಲೇ ಇರೋದು, ಅವರೆಲ್ಲರೂ ಇವಾಗ ಒಂದು ಅರ್ಜಿ ಬರ್ಕೊಂಡು ಏನಿವತ್ತು ನಿಮ್ಗೆ ಒಂದು ಅರ್ಜಿ ಕೊಡ್ತಾರೆ, ದಯವಿಟ್ಟು ಈ ಒಂದು ಅರ್ಜಿಗೆ ತಮ್ಮ ಮನ್ನಣೆ ನೀಡಿ ಆ ಒಂದು ರಸ್ತೆಯನ್ನ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮ ಏನು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಹೇಳಂಗೆ ಇಲ್ಲ, ಎಲ್ಲರಿಗೂ ಗೊತ್ತಿರೋದೆ ನೀವು ಅಭಿವೃದ್ಧಿ ಕಾರ್ಯಗಳು. ಹಾಗಾಗಿ ದಯವಿಟ್ಟು ನಿಮ್ಗೆ ಸಮಯ ಸಂದರ್ಭ ಇಲ್ಲ, ತಾವು ಅದೊಂದು ರಸ್ತೆ ಒಂದು ಮಾಡಿ ಈ ಊರಿನ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ತಮ್ಮ ಶ್ರೀಮಂತ ನಾಯಕರು, ಒಳ್ಳೆ ಕೆಲಸಗಾರರು, ಕೆಲಸ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಗೊತ್ತು. ಈ ತಾಲೂಕಿನಲ್ಲಿ ಅಭಿವೃದ್ಧಿ ಅಂದ್ರೆ ರಾಜಣ್ಣ ಅವ್ರೇನ್ ಹೇಳಿದ್ರೆ ಮುಖ್ಯಮಂತ್ರಿ ಅವ್ರು ಕೇಳ್ತಾರ, 90 ಭಾಗ ಕೇಳ್ತಾರ. ಅದೆಲ್ಲ ನಮಗೂ ಗೊತ್ತು, ನೀವೆಲ್ರಿಗೂ ಗೊತ್ತು. ಇವತ್ತಿನ ದಿವಸ ಜಯಮಂಗಲಿ ನದಿಗಳಿಗೆ ಬ್ಯಾರೇಜ್ಗಳು, ವೀರಾಪುರದ ಹತ್ರ, ಚಿಕ್ಕಮಗಳೂರು ಕೆಂಪಾಪುರದ ಹತ್ರ ಅಡ್ಡಗೋಡೆ ಕಟ್ಟಿ ಇವತ್ತಿನ ದಿವಸ ನಮ್ಮ ಕೆರೆಗಳೆಲ್ಲ ತುಂಬಿ ನೀರು, ನಮ್ಮ ಬೋರ್ಗಳೆಲ್ಲ
ಒಂದೇ ಲೆಂತ್ 20 ಅಡಿ ಒಳಗೆ ನೀರು. ಯಾರ ಸ್ವಾಮಿ ನಾವು ಬರಗಾಲದ ಬವಣೆಯನ್ನು ನೋಡಿ ನೋಡಿ ಬೋರುಗಳು ಹಾಕಿ ವ್ಯಾಪಾರ ಚಿನ್ನ ಮನೆ ಎಲ್ಲ ಬ್ಯಾಂಕುಗಳಲ್ಲಿ ಇಟ್ಟು ರೈತರೆಲ್ಲ ಹಾಳಾಗೋಗಿದ್ರು. ಆ ದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ದೂರ ಆಲೋಚನೆ ಮಾಡಿ ಏನ್ ಮಾಡ್ತಾರೆ ರೈತರಿಗೆ ಅನುಕೂಲ ಆಗ್ತದೆ ಅಂತಂದೇಳಿ ಇವತ್ತಿನ ದಿವಸ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಏನೇ ಒಂದು ಮಾಡಿದ್ರು ಕೂಡ ಸರ್ಕಾರದ ಪರ ದೂರದೃಷ್ಟಿಯನ್ನು ಇಟ್ಟು ಬಡವರಿಗೆ ಅನುಕೂಲ ಆಗಬೇಕು. ಯಾವುದೇ ಮಾಡಿದ್ರು ಕೂಡ ಒಳ್ಳೆ ಕಾರ್ಯ ಕೆಲಸ ಆಗ್ಬೇಕು ಅಂತಂದೇಳಿ ಮಾಡ್ಬೇಕು ಅಂತ ನಾನು ಇಷ್ಟೆಲ್ಲ ಮಾತಾಡಿ ಎಲ್ರಿಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ರೆಡ್ಡಿ, ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು, ಉಪವಿಭಾಗಾಧಿಕಾರಿ ಊಟೂರು ಶಿವಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಎಲ್ ಅಶ್ವತ್ಥಪ್ಪ, ಮಾಜಿ ಅಧ್ಯಕ್ಷ ವಿಆರ್ ಭಾಸ್ಕರ್, ಗ್ರಾಮ ಪಂಚಾಯಿತಿ ಸದಸ್ಯೆ ಪವಿತ್ರ, ಎಡಿ ಧನಂಜಯ್, ಮುಖಂಡರಾದ ರಮೇಶ್, ಜಿ ಮುಕ್ತಿಯಾರ್, ಕೆವಿ ವೆಂಕಟೇಶ್ ಸೇರಿದಂತೆ ಮುಖಂಡರು ಹಾಜರಿದ್ದರು.